ಜಂಟಿ ಅಧಿವೇಶನದ ಭಾಷಣವನ್ನ ಹಿಂದಿಯಲ್ಲಿ ಮಾಡಿರುವುದನ್ನ ನಾವು ತೀವ್ರವಾಗಿ ವಿರೋಧಿಸಿ ಅವರ ಭಾಷಣಕ್ಕೆ ಕಪ್ಪು ಬಾವುಟ ಪ್ರದರ್ಶನ ಮಾಡುವ ಮೂಲಕ ಕರಾಳ ದಿನಾಚರಣೆಯನ್ನ ಮಾಡ್ತಾ ಇದ್ದೇವೆ. ಒಬ್ಬನಾದರೂ ಎದ್ದು ನಿಂತು ನಿಮ್ಮ ಭಾಷಣ ಕನ್ನಡದಲ್ಲಾಗಬೇಕು ಅಂತ ಹೇಳಿ ಒಬ್ಬನಾದರೂ ಹೇಳಲಿಲ್ಲ. ಕನ್ನಡದ ಬಗ್ಗೆ ಇವರಿಗೆ ಯಾರಿಗೂ ಗೌರವ ಇಲ್ಲ. ನಿಜವಾಗ್ಲೂ ಬಹಳ ನೋವಾಗುತ್ತೆ. ರಾಜ್ಯಪಾಲರ ಭಾಷಣವನ್ನು ಒಬ್ಬ ಪ್ರಶ್ನೆ ಮಾಡಬೇಕಾಗಿತ್ತು. ಮುಖ್ಯಮಂತ್ರಿಯವರು ಹಿಂದಿ ಭಾಷಣವನ್ನ ಓದೋದಕ್ಕೆ ಅವಕಾಶ ಕೊಡಬಾರ್ದಾಗಿತ್ತು. ಸ್ಪೀಕರ್ ಅವರು, ಸಭಾಪತಿಯವರು ಅಕ್ಕಪಕ್ಕದಲ್ಲಿ ಕುಳಿತು ಹಿಂದಿ ಭಾಷಣ ಕೇಳಬಾರ್ದಾಗಿತ್ತು. ಇದೇ ಬೇರೆ ರಾಜ್ಯದಲ್ಲಿ ಆಗಿದ್ರೆ ರಾಜ್ಯಪಾಲರ ಭಾಷಣವನ್ನ ಬಹಿಷ್ಕಾರ ಮಾಡ್ತಾ ಇದ್ರು. 224 ಜನ ಶಾಸಕರು, 75 ಜನ ವಿಧಾನ ಪರಿಷತ್ ಸದಸ್ಯರು, ಸ್ವಲ್ಪ ಹೆಚ್ಚು ಕಡಿಮೆ ಒಂದು 20 ಜನಕ್ಕೆ ಅರ್ಥವಾಗಿರ್ಬೋದು. ಮಿಕ್ಕವರವರು ಏನು ಹೇಳಿದ್ರು ಅಂತ ಅರ್ಥ ಆಗಿಲ್ಲ. ಮತ್ತು ರಾಜ್ಯಕ್ಕೆ ಅಪಮಾನ, ಕನ್ನಡಕ್ಕೆ ಅಪಮಾನ, ಕನ್ನಡಿಗರಿಗೆ ಅಪಮಾನ.